ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ರಾಜ್ಯ ರಾಜಕಾರಣ ಮೇಜರ್ ಟರ್ನ್ ಪಡೆದುಕೊಂಡಿದೆ. ಕರ್ನಾಟಕದ ಅತ್ಯಂತ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅಂತ ದಾಖಲೆ ಬರೆದ ಸಿದ್ದರಾಮಯ್ಯ ಅವರು ಪದತ್ಯಾಗ ಮಾಡಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ವೇದಿಕೆ ಸಜ್ಜಾಗ್ತಿದೆ. ಇದು ಕಾಂಗ್ರೆಸ್ ವಲಯದಲ್ಲಿ ನಿಜಕ್ಕೂ ಕಂಪನ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಶಾಸಕರು ಸಚಿವರಲ್ಲಿ ಚಟುವಟಿಕೆ ಬಿರುಸಾಗಿದೆ. ಯಾಕಂದ್ರೆ ಡಿಕೆಶಿ ಎಂಟ್ರಿಯಿಂದ ಸಿದ್ದರಾಮಯ್ಯ ಅವರ ಇಡೀ ಸಂಪುಟವೇ ಚೇಂಜ್ ಆಗಲಿದ್ದು, ಹೊಸ ಸಚಿವ ಸಂಪುಟ ರೆಡಿಯಾಗಲಿದೆ. ಹೀಗಾಗಿ ಈಗ ಸಚಿವರಾಗಿರೋರಿಗೆ ತಮ್ಮ ಪವರ್ ಕಳೆದುಕೊಳ್ಳೋ ಆತಂಕ ಶುರುವಾಗಿದೆ. ಶಾಸಕರು ಮಂತ್ರಿ ಸ್ಥಾನಕ್ಕೆ ಲಾಬಿ ಆರಂಭಿಸಿದ್ದಾರೆ. ಈ ನಡುವೆ ಡಿಕೆಶಿ ಕ್ಯಾಂಪ್ನಿಂದ ಬಂದಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂದ್ರೆ, ಈಗಿರುವ ಸಚಿವ ಸಂಪುಟವನ್ನ ಪೂರ್ತಿಯಾಗಿ ಬದಲಿಸಿ ಹಳೆ ತಲೆಗಳಿಗೆ ಕೊಟ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಶಾಸಕರನ್ನ ಮಂತ್ರಿ ಮಾಡಿ ನವೋತ್ಸಾಹ ಆಡಳಿತ ಅನುಭವ ಇರೋ ತಂಡ ಕಟ್ಟಲು ಡಿಕೆಶಿ ರೆಡಿಯಾಗಿದ್ದಾರಂತೆ. ಹೊಸ ಪೀಳಿಗೆಯ ಹಂತಕ್ಕೆ ಪಕ್ಷವನ್ನ ತರಬೇಕು ಎಂಬುದು ರಾಹುಲ್ ಗಾಂಧಿಯವರ ನಿಲುವಾಗಿತ್ತು. ತಮ್ಮ ನಾಯಕನ ಈ ನಿಲುವಿಗೆ ಬಲ ತುಂಬಲು ಡಿಕೆ ಸಜ್ಜಾಗಿದ್ದಾರೆ. ಸದಾ ಹೊಸದನ್ನ ಚಿಂತಿಸುವ, ವಿಭಿನ್ನವಾಗಿ ಯೋಚಿಸುವ ಡಿಕೆ ಉಳಿದ 2 ವರ್ಷಗಳ ಅವಧಿಗೆ ರಾಜ್ಯದ ಜನರ ಮನಸ್ಸಿನಲ್ಲುಳಿಯುವ ಪರಿಣಾಮಕಾರಿ ಆಡಳಿತ ಕೊಡಲು ಈಗಾಗಲೇ ನೀಲನಕ್ಷೆ ರೂಪಿಸಿದ್ದಾರೆ. ಸುಧಾರಣೆಗೆ ಸಾಥ್ ನೀಡುವ ಟೀಮ್ ಕಟ್ಟಿಕೊಳ್ಳಲು ರೆಡಿಯಾಗಿದ್ದಾರೆ. ಇದರ ಪರಿಣಾಮ 33 ಸಚಿವ ಸ್ಥಾನಗಳ ಪೈಕಿ 25 ಹುದ್ದೆಗಳನ್ನ ಹೊಸಬರಿಗೆ ನೀಡಲು ಡಿಸೈಡ್ ಮಾಡಿದ್ದಾರಂತೆ. ಹೀಗಾಗಿ ಹೈಕಮಾಂಡ್ ಒಪ್ಪಿಗೆ ಪಡೆದು ಈ ಮೇಜರ್ ಚೇಂಜ್ ತರಲು ಹೊರಟಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಪರಮೇಶ್ವರ್, ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ ಮಲ್ಲಿಕಾರ್ಜುನ ಹೊರತುಪಡಿಸಿ ಉಳಿದೆಲ್ಲವರಿಗೂ ಕೊಡುವ ಸಾಧ್ಯತೆ ಇದೆ. ಹಾಗಾದ್ರೆ ಹೊಸದಾಗಿ ಸಂಪುಟ ಸೇರುವವರು ಯಾರು? ಹೇಗಿರಲಿದೆ ಡಿಕೆಶಿ ಅವರ ಕ್ಯಾಬಿನೆಟ್ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ವಿರಾಜಪೇಟೆ ಶಾಸಕ ಎಂಎ ಪೊನ್ನಣ್ಣ, ಹನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಸಂಪುಟ ಸೇರೋದು ಖಚಿತವಾಗಿದೆ. ಹಾಗೆಯೇ ಶಿರಾ ಶಾಸಕ ಟಿಬಿ ಜಯಚಂದ್ರ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಕೊಳ್ಳೇಗಾಲ ಶಾಸಕ ಎಂಆರ್ ಕೃಷ್ಣಮೂರ್ತಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ಆನೇಕಲ್ ಶಾಸಕ ಬಿ ಶಿವಣ್ಣ, ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಡಿಕೆ ಸಂಪುಟ ಸೇರುವ ಸಂಭಾವ್ಯರು. ಮುಸ್ಲಿಂ ಕೋಟಾದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಮತ್ತು ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಸಚಿವರಾಗೋದು ಗ್ಯಾರಂಟಿ ಎನ್ನಲಾಗ್ತಿದೆ. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್, ಗದಗ ಜಿಲ್ಲೆ ರೋಣ ಶಾಸಕ ಜಿಎಸ್ ಪಾಟೀಲ್, ಕೆಜಿಎಫ್ ಶಾಸಕಿಯಾಗಿರುವ ಕೆಎಚ್ ಮುನಿಯಪ್ಪನವರ ಪುತ್ರಿ ರೂಪಕಲಾ, ಮಾಜಿ ಸಿಎಂ ಧರ್ಮಸಿಂಗ್ ಪುತ್ರರಾಗಿರುವ ಜೇವರ್ಗಿ ಶಾಸಕ ಅಜಯ್ ಧರ್ಮಸಿಂಗ್, ಕಲಬುರಗಿ ದಕ್ಷಿಣದ ಅಲ್ಲಮ ಪ್ರಭು ಪಾಟೀಲ್ ಕೂಡ ಸಂಭಾವ್ಯರ ಪಟ್ಟಿಯಲ್ಲಿದ್ದಾರೆ. ಇನ್ನು ಬೆಂಗಳೂರು ನಗರಕ್ಕೆ ಬಂದ್ರೆ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್, ಪುಲಕೇಶಿ ನಗರದ ಎಸ್ಸಿ ಶ್ರೀನಿವಾಸ್, ವಿಜಯನಗರದ ಶಾಸಕ ಎಂಎ ಕೃಷ್ಣಪ್ಪ ಅಥವಾ ಅವರ ಪುತ್ರ ಪ್ರಿಯಕೃಷ್ಣ ಸಚಿವರಾಗುವ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿದ್ದ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಅಥವಾ ಸಿರಗುಪ್ಪ ಶಾಸಕ ಬಿಎಂ ನಾಗರಾಜ್ ಅಥವಾ ಚಳ್ಳಗೆರೆ ಶಾಸಕ ಟಿ ರಘುಮೂರ್ತಿ ಎಸ್ಟಿ ಕೋಟಾದಲ್ಲಿ ಸಚಿವರಾಗಬಹುದು. ಹಾನಗಲ್ನ ಶ್ರೀನಿವಾಸ್ ಮಾನೆ, ಬಾಗೇಪಲ್ಲಿ ಸುಬ್ಬಾರೆಡ್ಡಿ, ಹೊಸಕೋಟೆಯ ಶರತ್ ಬಚ್ಚೇಗೌಡ ಅವರ ಹೆಸರು ಕೂಡ ಡಿಕೆ ಅವರ ಪರಿಶೀಲನೆಯಲ್ಲಿದೆ. ವಿಧಾನಸಭಾ ಅಧ್ಯಕ್ಷರಾಗಿರುವ ಯುಟಿ ಖಾದರ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡು ಆ ಜಾಗಕ್ಕೆ ದಿನೇಶ್ ಗುಂಡೂರಾವ್ ಅಥವಾ ರಾಮಲಿಂಗಾರೆಡ್ಡಿ ಅವರನ್ನ ತರುವ ಸಾಧ್ಯತೆ ಇದೆ. ಇದರ ಜೊತೆಗೆ 4 ಉಪಮುಖ್ಯಮಂತ್ರಿ ಸ್ಥಾನ ಕ್ರಿಯೇಟ್ ಮಾಡಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ, ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಸ್ಥಾನಕ್ಕೆ ತರಲಾಗುತ್ತೆ. ಮುಸ್ಲಿಂ ಕೋಟಾದಲ್ಲಿ ಸಿದ್ದರಾಮಯ್ಯನವರೇನಾದರೂ ಪಟ್ಟು ಹಿಡಿದ್ರೆ ಜಮೀರ್ ಅಹಮದ್ ಡಿಸಿಎಂ ಆಗಲಿದ್ದಾರೆ. ಇಲ್ಲದಿದ್ರೆ ತನ್ವೀರ್ ಸೇಠ್ಗೆ ಲಕ್ಕು ಕುದುರಬಹುದು ಎನ್ನಲಾಗ್ತಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಹೊರಗಿಟ್ಟು ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡೋದು ಫಿಕ್ಸ್ ಆಗಿದೆ. ಡಿಕೆ ಶಿವಕುಮಾರ್ ಜೊತೆ ಕಳೆದ ತಿಂಗಳ ಹಿಂದೆ ಸತೀಶ್ ನಡೆಸಿದ್ದ ರಹಸ್ಯ ಮಾತುಕತೆ ವೇಳೆಯೇ ಈ ಒಪ್ಪಂದ ಆಗಿತ್ತು ಅನ್ನೋ ಮಾಹಿತಿಗಳಿವೆ. ಅಂತಿಮ ಹಂತದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ತಂಡದಲ್ಲಿರುವ ಎಚ್.ಸಿ. ಮಹದೇವಪ್ಪ, ಪಿರಿಯಾಪಟ್ಟಣ ವೆಂಕಟೇಶ್, ಕಲಘಟಕಿಯ ಸಂತೋಷ್ ಲಾಡ್, ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ ಅವರ ಕೈ ಹಿಡಿಯುತ್ತಾರಾ ಅನ್ನೋದರ ಮೇಲೆ ಇವರಲ್ಲಿ ಇಬ್ಬರು ಸಂಪುಟ ಸೇರ್ಬೋದು. ಆದರೆ ಕೊನೆ ಗಳಿಗೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಲೇಬೇಕು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.